ಗಾಯ್ಸ್ ಇದು ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ನನಗೂ ಸ್ವಲ್ಪ ಫಿಯರ್ ಅನ್ನೋದಿದೆ, ಅದಕ್ಕೆ ಇವ್ರನ್ನ ಕರ್ಕೊಂಡು ಬಂದಿದ್ದೀನಿ. ನನಗೆ ಗೊತ್ತಿಲ್ಲ ನಾನು ಯಾವ ತರ ಜನಗಳು ನೋಡ್ತಾರೆ ಅಂತ. ತುಂಬಾ ಜಾಸ್ತಿ ಫಿಯರ್ ಆಗ್ತಾ ಇದೆ. ಆಚೆ ಕಾಣಿಸ್ತಾ ಇಲ್ಲ ನೋಡಿ, ನನ್ನ ಮುಖ ನೋಡಿ ಅರ್ಥ ಆಗುತ್ತೆ. ಸ್ವಲ್ಪ ಕನ್ನಡ ಬರೋದಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ತೆಲುಗು ಅವರು ಆದ್ರೂ ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಮಾತಾಡ್ತಾರೆ. ತುಂಬಾ 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 ಭಯ ಆಗ್ತಾ ಇದೆ. ಹೇಗಿರುತ್ತೆ ಫಸ್ಟ್ ಟೈಮು ಈ ತರ ರೋಡಲ್ಲಿ ಹೋಗ್ತಾ ಹೋಗ್ತಾ ವಿಡಿಯೋ ಮಾಡ್ಕೊಂಡು. ಕನ್ನಡ ಬರಲ್ಲ ಅಂದ್ರೆ ಕಲ್ತ್ಕೋಬೇಕು, ಯಾಕಂದ್ರೆ ನಾವ್ ಇಲ್ಲಿ ಕರ್ನಾಟಕದಲ್ಲಿ ಜೀವನ ಮಾಡ್ತಾ ಇದೀವಲ್ಲ, ಈ ತರ ಎಲ್ಲರಿಗೂ ಗುಣ ಇರ್ಬೇಕು. ಆಕ್ಚುಲಿ ಇಲ್ಲಿ ತುಂಬಾ ರೋಡ್ ಸೈಡ್ ಶಾಪ್ಸ್ ಇದ್ವು, ಇವಾಗೆಲ್ಲ ತೆಗ್ದಿದ್ದಾರೆ. ಬರುತ್ತೆ ಬ್ಯಾಕ್ ಸೈಡ್. ಮುಂಚೆ ಇಲ್ಲಿ ಎಲ್ಲ ಶಾಪ್ಸ್ ಇದ್ವು, ಅಂದ್ರೆ ಇಡ್ಲಿ, ದೋಸೆ, ಬಿರಿಯಾನಿ ಆತರ ಪ್ರತಿಯೊಂದನ್ನು ನಾವು ತಿನ್ಬೋದಿತ್ತು. ಆದ್ರೆ ಇವಾಗೆಲ್ಲ ತೆಗ್ದುಬಿಟ್ಟಿದ್ದಾರೆ. ಫುಟ್ಪಾತ್ ಗೋಸ್ಕರ ಎಲ್ಲ ತೆಗ್ದ್ಬಿಟ್ಟಿದ್ದಾರೆ. ಇದು ಈಗ ಬೈರೇಗೌಡ ಸರ್ ರೂಲ್ಸ್ ಕೊಟ್ಟಿದ್ರಲ್ಲ, ಇಲ್ಲ ಫುಟ್ಪಾತ್ ಜಂಗಲ್ಗೋಸ್ಕರ ಇರ್ಬೇಕು, ಶಾಪ್ಸ್ ಇರಬಾರ್ದಂತ. ಅದಕ್ಕೋಸ್ಕರ ಇಲ್ಲಿ ಎಲ್ಲಿ ತೆಗ್ದ್ಬಿಟ್ಟಿದ್ದಾರೆ. ಇದೆ ಅಲ್ವಾ ಸೌಮ್ಯ? ಹೌದೌದು. ಇವಾಗ ಶಾಪ್ ಫೈನಲಿ ರೋಡ್ ಐತೆ, ಕ್ರಾಸ್ చేసేసా. ರೋಡ್ ಕ್ರಾಸ್ ಮಾಡಿ ಬಂದ್ವಿ. ನೀವು ಕನ್ನಡ ಮಾತಾಡಿ, ನಮ್ದು ಇದು ಕನ್ನಡ ಚಾನೆಲ್, ಕನ್ನಡ ಮಾತಾಡಿ. ಫೈನಲಿ ರೋಡ್ ಕ್ರಾಸ್ ಮಾಡ್ಕೊಂಡು ಬಂದಿದೀವಿ. ಈ ಅಪ್ಪಂಗೆ ದುಡ್ಡು ಕೊಟ್ಟು ಕರ್ಸ್ಕೊಂಡು ಕನ್ನಡ ಮಾತಾಡೋ ಅಂದ್ರೆ ತೆಲುಗು ಮಾತಾಡ್ತಾವನೆ. ಎಲ್ಲ ರೀ ಮದರ್ ಟಂಗ್ ತೆಲುಗು ಅಲ್ವಾ, ಅದು ಫ್ಲೋ ಅಲ್ಲಿ ಬಂದಿದೆ ಅಷ್ಟೇ. ಹಿಂಗ್ ಮಾಡ್ಬಿಟ್ಟ ಈ ಅಪ್ಪ. ನಾನ್ ಮಾತಾಡ್ತೀನಿ, ನೀವೆಲ್ರು ನನ್ ಕನ್ನಡದಲ್ಲಿ ಏನಾದ್ರೂ ತಪ್ಪಿದೆಯೇ ಸ್ವಲ್ಪ ಕಾಮೆಂಟ್ ಮಾಡಿ. ನಾನು ತಪ್ಪು ತಿಳ್ಕೊಂತೀನಿ, ಒಳ್ಳೆಯಾಗಿ ಮಾತಾಡ್ತೀನಿ. ಇವ್ರ ಚಾನಲ್ ಆದ್ರೂ ಪರವಾಗಿಲ್ಲ. ಜಾಸ್ತಿ ಮಾತಾಡ್ತಿದ್ದಾರೆ. ನನ್ ಚಾನಲ್ ಇದು, ನನ್ ಚಾನಲ್. ಫುಟ್ಪಾತ್ ಅಲ್ಲಿ ಅದು ತಿಂತೀನಿ. ಗಾಯ್ಸ್ ನಂಗೆ ತುಂಬಾ ಭಯ ಆಗ್ತಾ ಇದೆ. ನಾನು ಇಷ್ಟು ಜನನೆಲ್ಲ ನೋಡಿಲ್ಲ, ಆದ್ರೂ ತುಂಬಾ ಭಯ ಆಗ್ತಿದೆ. ಏನೋ ಒಂದು ತುಂಬಾ ಧೈರ್ಯ ಮಾಡಿ ಇಲ್ಲಿಗೆ ಬಂದು ನಿಂತು ಬಿಟ್ಟಿದೀನಿ. ನೋಡುವ ಇವಾಗ ಏನ್ ತಗೊಂಡು ತಿನ್ನೋದು. ಒಂದು ನಿಮಿಷ ನಾನು ತೋರಿಸ್ತೀನಿ. ಅದರಲ್ಲಿ ಮೆನು ಕಾರ್ಡ್ ಇದೆ ಅಲ್ವಾ, ಮೆನು ಕಾರ್ಡ್ ಇದೆ ಅಲ್ವಾ, ಮೆನು ಕಾರ್ಡ್ ಅಲ್ಲಿ ನೋಡಿ ಸೆಲೆಕ್ಟ್ ಮಾಡಿ. ನಿನ್ ಮೇಲೆ ನಂಬಿಕೆ ಇಟ್ಕೊಂಡು ಬಂದಿದೆ ನಾನು. ಸ್ವಲ್ಪ ಒಳ್ಳೆಯಾಗಿ ಡಿಶ್ ಕೊಡ್ಬೇಕು ನೀನು, ಓಕೆನಾ? ನೋಡೋಣ ಏನ್ ಕೊಡ್ತೀರಾ ಅಂತ. ಗಾಯ್ಸ್ ವೇಟ್ ಮಾಡಿ. ಇವರು ಸ್ವಲ್ಪ ಫೋನಲ್ಲಿ ಸರ್ಚ್ ಮಾಡ್ತಾ ಇದ್ದಾರೆ. ಇಲ್ಲಿ ಬಂದ್ಬಿಟ್ಟು ನನ್ಗೆ ಊಟ ಕೊಡಿಸ್ತೀನಿ, ಅದು ಸ್ವಲ್ಪ ಸ್ಪೆಷಲ್ ಡಿಶ್ ಕೊಡಿಸ್ತೀನಿ ಅಂತ ಇವ್ರೇನು ಫೋನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಇದೆಲ್ಲ ಇವ್ರ ಚಾನೆಲ್ ಅಲ್ಲಿ ಬರೋದಿಲ್ಲ. ಡಿಪ್ರೆಷನ್ ನನ್ ಚಾನೆಲ್ ಅಲ್ಲಿ ಬರೋದಿಲ್ಲ. ಡಿಪ್ರೆಷನ್ ಗಾಯ್ಸ್, ಡಿಪ್ರೆಷನ್. ಇವ್ರಿಗೆ ನನ್ಗೆ ಅರ್ಥ ಆಗ್ತಿಲ್ಲ. ಅವ್ರು ಏನು ಆರ್ಡರ್ ಮಾಡ್ತೀರಾ ಅಂತ ವೇಟಿಂಗ್ ಮಾಡ್ತಾ ಇದ್ದೀನಿ. ಜಲ್ದಿ ಕರ್ದೋ ಜಿ. ಕ್ಲೋಸ್ ಮಾಡ್ಸಿಲ್ಲ, ಟೊಮೆಟೊ ಶಾವಿಗೆ ಯಾರು ಶಾವಿಗೆ ಕ್ಲೋಸ್ ಮಾಡ್ಸಿಲ್ಲ. ₹155 ಘೀ ಪುಡಿ ಮಸಾಲೆ ದೋಸಾ. ವರ್ತ್ ಇದೆಯೋ ಇಲ್ವಾ ನೋಡೋಣ, ಬನ್ನಿ ಚೆಕ್ ಮಾಡೋಣ. ಗೈಸ್ ಕೊಟ್ಟಿದ್ದೀವಿ, ಟೋಕನ್ ನಂಬರ್ ಹೇಳಿದ್ದಾರೆ. 20 ಮಿನಿಟ್ಸ್ ವೆಯ್ಟ್ ಮಾಡಬೇಕು. ನೋಡೋಣ ಹೇಗಿರುತ್ತೆ. 20 ಮಿನಿಟ್ಸ್ ವೆಯ್ಟ್ ಮಾಡಿ ಇಷ್ಟು ದುಡ್ಡು ಕೊಟ್ಟು ತಿಂದು ಇಷ್ಟು ವರ್ತ್ ಇದೆಯೋ ಇಲ್ವೋ ಹೇಳೋಣ. ತುಂಬ ಜನ ನಿಜವಾಗ್ಲೂ ಚೆನ್ನಾಗಿದೆ ಅಂತ ರಿವ್ಯೂ ಕೊಡ್ತಾರೋ ಅಥವಾ ಚೆನ್ನಾಗಿದ್ದು ಚೆನ್ನಾಗಿಲ್ಲ ಹೇಳ್ತಾರೋ ನೋಡೋಣ ಅಂತ. ಬಟ್ 20 ಮಿನಿಟ್ಸ್ ಅಲ್ವಾ ವೇಟ್ ಮಾಡಬೇಕು. ನೋಡೋಣ. ಭರತಲ್ಲಿ ತೋರಿಸ್ರಿ ಎಷ್ಟು ಜನ ಇದಾರಲ್ವಾ, ಸಿಕ್ಕಾಬಟ್ಟೆ ಜನ. ಎಷ್ಟು ಜನ ಇರ್ತಾರೆ ಅಂದ್ರೆ ಇಲ್ಲಿ ಕಾಲಿಡಕ್ಕೂ ಸಮೇತ ಜಾಗ ಇರೋದಿಲ್ಲ ಗಾಯ್ಸ್, ಅಷ್ಟು ಜನ ಇರ್ತಾರೆ ಇಲ್ಲಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಜನ. ಇನ್ನ ಆ ಕಡೆ ಸೈಡ್ ಹೋದ್ರು ಕೂಡ ಆಚೆ ಸೈಡು ಎಲ್ಲ ಕಡೆನೂ ಜನ ಇರ್ತಾರೆ ಕೂತ್ಕೊಂಡು ಫುಲ್ಲು. ಆಚೆ ನಮ್ದಿನ್ನೂ ಆರ್ಡರ್ ಬಂದಿಲ್ಲ, ವೆಯ್ಟ್ ಮಾಡ್ತಾ ಇದೀವಿ. ಇವಾಗೆಲ್ಲ 10 ಮಿನಿಟ್ಸ್ ಆಯ್ತು, ಇನ್ನ 10 ಮಿನಿಟ್ಸ್ ನಾವು ವೆಯ್ಟ್ ಮಾಡಬೇಕು. ಅದು ಬಂದ್ಮೇಲೆ ನಾವು ನೆಕ್ಸ್ಟ್ ರಿವ್ಯೂ ಕೊಟ್ಟು ಮುಂದೆ ಹೋಗ್ಲಿಕ್ಕಾಗೋದು. ಬನ್ನಿ ಗೈಸ್ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ನೋಡೋಣ ಬನ್ನಿ.
ಇದು ಕೂಡ ಕೈಯಲ್ಲೇ ಇಟ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು 155 ಅಷ್ಟು ವರ್ತಿದೆ ಇಲ್ಲ ನೋಡೋಣ. ಬರತ್ತೆ ಒಂದು ಸ್ವಲ್ಪ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ರಿ. ಸ್ಟಾರ್ಟ್ ಬೇಕಲ್ಲ. ಪ್ರೈಸ್ 155 ಕೊಡೋಷ್ಟು ಏನು ಬರ್ತಿಲ್ಲ. ನಾರ್ಮಲ್ ಆಚೆ ಕಡೆ ಹೇಗೆ ನಮ್ಮ ಮನೇಲಿ ಹೇಗೆ ದೋಸೆ ಇರುತ್ತೋ ಅದೇ ಥರ ಟೇಸ್ಟ್ ಇದೆ. ಸ್ವಲ್ಪ ಗೀ ಹಾಕಿದ್ದಾರೆ, ಪುಡಿ ಹಾಕಿದ್ದಾರೆ ಅಷ್ಟೇ. ಅದಕ್ಕೆ ಗೀ ಮಸಾಲೆ ಪುಡಿ ದೋಸೆ ಅಂತ ಇಟ್ಟಿದ್ದಾರೆ ಅಷ್ಟೇ. ಸೇಮ್ ಮಸಾಲೆ ದೋಸೆ ಥರನೇ ಟೇಸ್ಟ್ ಇದೆ. ಚಟ್ನಿ ಕೂಡ ಅಷ್ಟೇ, ಬೇರೆ ಹೋಟೆಲಲ್ಲಿ ಯಾವ ಥರ ಟೇಸ್ಟ್ ಇರುತ್ತೋ ಇಲ್ಲೂ ಕೂಡ ಅಷ್ಟೇ ಇದೆ. 155 ಏನು ಬರ್ತಿಲ್ಲ ನನಗನ್ಸೋ ಥರ. ನೀನು 10ಗೆ ಎಷ್ಟು ರೇಟ್ ಕೊಡ್ತೀನಿ ಅಂದರೆ 7 ಕೊಡ್ಬೋದು ಅಷ್ಟೇ. ಬರೀ ಟೇಸ್ಟ್ ಮಾಡಿ ನೀವು ಹೇಳಿ ಹೇಗಿದೆ ರಿವ್ಯೂ. 10ಗೆ ಎಷ್ಟು ಕೊಡ್ಬೋದು ಅಂತ. ನಾನು ಎಷ್ಟು ಕೊಡ್ಬೋದು ನಾನು ಹೇಳ್ತೀನಿ. ಫಸ್ಟ್ దీన్ని తీసి తీసినావా? ಓಕೆ 6.5 ಕೊಡ್ಬೋದು ನನ್ನಾದರೆ. ಯಾಕಂದರೆ ಫಸ್ಟು ಅಷ್ಟು ಜಾಸ್ತಿ ಟೇಸ್ಟ್ ಏನಿಲ್ಲ ಕಂಪೇರ್ ಮಾಡಿದೆ. ಕಂಪೇರ್ ಟು ಅದರ್ಸ್ ಓಕೆ ತಿನ್ಬೋದು. ಇವಾಗ ತಿನ್ಬಿಟ್ಟು ಮತ್ತೆ ಸಿಕ್ಕಿಟ್ ಆಗಿ ಕಾಣಿಸ್ತಾ ಇದೆಯಲ್ಲ ಮಯೂರ್ ಸಾಗರ್, ಅಲ್ಲಿಗೆ ಹೋಗ್ತಾ ಇದೀವಿ ಇವಾಗ. ಆದರೆ ನಾವು ಅಲ್ಲಿನೂ ದೋಸೆನೇ ಟ್ರೈ ಮಾಡೋಲ್ಲ. ಯಾಕಂದರೆ ನಮ್ಗೆ ಇದೇನೇ ಸ್ವಲ್ಪ ಗೀ ಎಲ್ಲ ಜಾಸ್ತಿ ಹಾಕಿರೋದ್ರಿಂದ ತುಂಬ ಒಂದು ದೋಸೆಗೆ ಫುಲ್ಲು ಹೊಟ್ಟೆ ತುಂಬಿರೋ ಥರ ಫೀಲ್. ಮಯೂರ್ ಸಾಗರ್ ನೋಡುವ ರವಾ ದೋಸೆ ಎಲ್ಲ ಟೇಸ್ಟ್ ಮಾಡುವ. ನಾನು ರಾಮೇಶ್ವರಂ ಕೆಫೆಯಿಂದ ಬಂದ ತಕ್ಷಣ ನಾನು ದೋಸೆ ಇಲ್ಲಿ ತಿನ್ನೋದಿಲ್ಲ, ದೋಸೆ ಬಿಟ್ಟು ಬೇರೆ ಏನಾದರೂ ತಿನ್ನೋಣ ಅಂದ್ಕೊಂಡೆ. ಆದರೆ ಯಾಕೋ ನೋಡಿ ರವಾ ದೋಸೆ ಒಂದ್ಸಲ ಟ್ರೈ ಮಾಡೋಣ ಅನ್ನಿಸ್ತು. ನೋಡೋಣ ಹೇಗಿರುತ್ತೆ ಅಂತ. ಇದು 90 ರುಪೀಸ್. ವರ್ತ್ ಇದೆಯೋ ಇಲ್ವೋ ನಾನು ಹೇಳ್ತೀನಿ, ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ. ಇವಾಗ ನಾವು ರವೆ ದೋಸೆ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಆ್ಯಕ್ಚುಲಿ ಇದಕ್ಕೆ ಚಟ್ನಿನೂ ಇಲ್ಲ ಏನೂ ಇಲ್ಲ. ಇದೇನೋ ಒಂದು ಟೊಪ್ಪಿ ಥರ ಇದೆ, ನಂಗೆ ಇದೇನಂತ ಗೊತ್ತಾಗ್ತಾ ಇಲ್ಲ. ಅಟ್ಲೀಸ್ಟ್ ಒಂದು ಚಟ್ನಿ ಏನಾದ್ರೂ ಇರ್ಬೇಕಿತ್ತು. ನನಗೆ ಗೊತ್ತಿಲ್ಲ ಇದು ಹೀಗೆ ಇರುತ್ತಾ ಅಂತ. ಕೇಳ್ಬೇಕ್ರಿ ಅವ್ರಿಗೆ, ನನಗೆ ಗೊತ್ತಿಲ್ಲ ಇದು. ಬನ್ನಿ. ಅದು ರವಾ ದೋಸೆ ಅಂದ್ರೆ ರವಾ ದೋಸೆಗೆ ಚಾರ್ಜಸ್ ಹಾಕಿದಾರ ಅನ್ಸುತ್ತೆ. ಚಟ್ನಿ ಎಕ್ಸ್ಟ್ರಾ. ರಿವ್ಯೂ ಕೂಡ ಅವ್ರಿಗೆ ಚಟ್ನಿ ಎಕ್ಸ್ಟ್ರಾ ಪ್ರೈಸ್. ಗಾಯ್ಸ್, ಇದು ರವಾ ದೋಸೆ ಅಂದ್ರೆ ನಮ್ಮ ಮನೇಲಿ ಮಾಡ್ಕೊಂಡು ದೋಸೆ ಹೋಯ್ತೀವಲ್ಲ ಅದೇ ತರ ದೋಸೆ ಇದು. ಇದಕ್ಕೆ ಗಾಯ್ಸ್ ನಾನು ಮಯೂರ್ ಸಾಗರ್ ಕೆಫೆಗೆ ಬಂದಿದ್ದೀನಿ. ಅವ್ರು ಏನು ಹೇಳಿದ್ರು ಅಂದರೆ, ನಾನು ಕೊಟ್ಟಿದ್ದೀನಿ ಬಿಲ್ ಕೂಡ ಕೊಟ್ಟಿದ್ದೀನಿ, ಇದೇ ರವೆ ದೋಸೆ ತೊಗೊಂಡೋಗಿ ಅಂದರು. ನಾನು ಫಸ್ಟ್ ಟೈಮ್ ಅಂತ ನಿಮಗೂ ಕೂಡ ಹೇಳಿದ್ದೀನಿ ಟ್ರೈ ಮಾಡ್ತಿರೋದು. ನನಗೆ ಅದ್ರ ಐಡಿಯಾ ಕೂಡ ಇಲ್ಲ ಹೇಗಿದೆ ಅಂತ. ಬಟ್ ನಮ್ಮ ಕಡೆಯವ್ರು ಹೋಗಿ ಇದು ಚಟ್ನಿ ಕೊಟ್ಟಿಲ್ಲ, ಸಾಂಬಾರು ಕೊಟ್ಟಿಲ್ಲ ಅಂತ ಕೇಳಿದ್ರೆ, ಬ್ರೋ ಇದು ರವೆ ದೋಸೆ ಅಲ್ಲ ಬ್ರೋ, ಇದು ಪ್ಲೈನ್ ದೋಸೆ ಅಂತ ಹೇಳಿದರೆ. ನೋಡಿ, ಗೊತ್ತಿಲ್ಲದೆ ಬಂದರೆ ಎಲ್ಲ ಥರನೂ ಸ್ಕ್ಯಾಮ್ ಆಗ್ತೀವಿ. ಇದೇ ನಾನೇ ಒಂದು ದೊಡ್ಡ ಎಕ್ಸಾಂಪಲ್ಲು. ಯಾಕಂದರೆ ನನಗೆ ಗೊತ್ತಿದ್ರೆ ನಾನು ಇದಲ್ಲ ಅಂತೇಳಿ ಬೇರೆ ಇಸ್ಕೊಂಡು ಬರ್ತಿದ್ದೆ. ನನಗೆ ಗೊತ್ತಿಲ್ಲ. ಇದು ನೋಡಿದ್ರೆ ನಂಗೆ ಟೊಪ್ಪಿ ಕೊಟ್ಟವ್ರೆ 90 ರುಪೀಸ್. ಎಂತ ದೊಡ್ಡ ಸ್ಕ್ಯಾಮ್ ನೋಡಿ. ನೀವು ಹೋಗ್ಬೇಕಿದ್ರೆ ನೆಕ್ಸ್ಟ್. ಈಗ ಇಷ್ಟು 2 ರೆಸ್ಟೋರೆಂಟ್ ಎಕ್ಸ್ಪ್ಲೋರ್ ಮಾಡಿದ್ವಲ್ಲ, ಈಗ ಇನ್ನೊಂದು ಏನಂದ್ರಲ್ಲ ಅವಾಗ ಹೋಗಿದ್ವಲ್ಲ, ಕ್ಲೋಸ್ ಮಾಡಿದ್ದಾರೆ. ಅದು ಜಾನಪದಗೆ ಹೋಗ್ಬೇಕು. ಇನ್ನ ಅದನ್ನು ರಿವ್ಯೂ ಕೊಡ್ಬೇಕು ಹೆಂಗೆ ಇರುತ್ತೆ ಅಂತ ಎಲ್ಲ ನಾನು ತಿನ್ಬೇಕು. ನೀವೇ ಕರ್ಕೊಂಡು ಹೋಗ್ತೀರಾ, ನಾನೇ ಕರ್ಕೊಂಡು ಹೋಗ್ಬೇಕಾ? ನಾವೇ ಕರ್ಕೊಂಡು ಹೋಗ್ತೀವಿ. ಓಕೆ, ನಮ್ಮ ಚಾನೆಲ್ಗೆ ಇವ್ರನ್ನ ಕರ್ಕೊಂಡು ಬರ್ಬೇಕು ಅಂದ್ರೆ 5,000 ಕೊಟ್ಟು ಕರ್ಕೊಂಡು ಬಂದಿದ್ವಿ. ಇಲ್ಲ ರೀ, 5,000 ಕರ್ಕೊಂಡು ಈ ಅಪ್ಪನ್ ಕರ್ಕೊಂಡು ಬಂದ್ರೆ, ಈ ಅಪ್ಪ ಹೋಗಲ್ಲ ಯಾವ್ದೋ ಸ್ಕ್ಯಾಮ್ ಹಾಕವ್ನೆ ಈ ಅಪ್ಪ ಕರ್ಕೊಂಡೋಗಿ ನಮ್ಗೆ. ಒಳ್ಳೆ ಫುಡ್ ತರಿಸ್ತೀನಿ ಅಂತ ಅಂದ್ರಲ್ಲ, ಅದಕ್ಕೋಸ್ಕರ ಬಂದಿದ್ದೀನಿ. ನಂಗೆ ದುಡ್ಡು ಬೇಡ. ಸೌಮ್ಯ, ಅದು ಪ್ಲೈನ್ ದೋಸೆ ಅಂತ ಹೇಳ್ಬೋದಿತ್ತು ತಾನೇ. ಈ ಅಪ್ಪ ಟೊಪ್ಪಿ ನೋಡ್ಬಿಟ್ಟು ತುಂಬಾ ಚೆನ್ನಾಗಿದೆ ಅನ್ಕೊಂಡು ಕರ್ಕೊಂಡ್ ಬಂದ್ಬಿಟ್ಟು ಅಲ್ಲೋಗಿ ಅವ್ರ ಹತ್ರ ಈಸ್ಕೊಂಡು ಯಾರು ಬಂದಿದ್ದಾರೆ ನೀವು ವಿಡಿಯೋ ಅಲ್ಲಿ ನೋಡಿ. ಪ್ಲೈನ್ ದೋಸೆಗೆ 90 ರೂಪಾಯಿ ಕೊಟ್ಟು ತಿನ್ಕೊಂಡು ಬಂದಿದೀವಿ. ಅದು ಕೂಡ ತಿನ್ಲಿಲ್ಲ ಗಾಯ್ಸ್. ಸ್ವಲ್ಪನೂ ಚೆನ್ನಾಗಿಲ್ಲ. ನಿಜ ಹೇಳ್ತೀನಿ, ಆನೆಸ್ಟ್ ರಿವ್ಯೂ ಕೊಡ್ತಿದ್ದೀನಿ. ನಿಜ ಹೇಳ್ಬೇಕಂದ್ರೆ, ಚಿಕ್ಕದು ರೋಡ್ ಸೈಡಲ್ಲಿ ಇದೆ ಅಂತ ನಾವು ಇದು ಮಾಡ್ತೀವಿ, ಬಟ್ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಫುಡ್ಡು. ಯಾವ್ದ್ಯಾವುದು ನಾವು ದೊಡ್ಡ ಕೆಫೆ ಸ್ಟೇಟ್ ಅಂಡ್ ಮೇಂಟೈನ್ ಮಾಡ್ಬೇಕಂತ ಹೋಗ್ತೀವಿ, ಅಲ್ಲಿ ಒಂಚೂರು ಚೆನ್ನಾಗಿರೋದಿಲ್ಲ. ಹೊಟ್ಟೆ ತುಂಬಬೇಕಂದ್ರೆ ರೋಡ್ ಸೈಡ್ ಕಡೆ ಹೋಗ್ಬೇಕು.
ಸ್ಟೇಟಸ್ ಕಾಣಿಸ್ಬೇಕಂದ್ರೆ ಕೆಫೆ ಸೈಡ್ ಹೋಗ್ಬೇಕು ಅಷ್ಟೇ guys. ಓಕೆ